Hello students, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದರ್ಶು ಎಜುಕೇರ್ ಚಾನೆಲ್. ಹಾಗೆ KA 2024 ಅಪ್ಡೇಟ್ಸ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಒಂದು ವಿಡಿಯೋ ಬಹಳ ಇಂಪಾರ್ಟೆಂಟ್ ಆದಂತ ವಿಡಿಯೋ. ಯಾಕೆ ಅಂತಂದ್ರೆ ಎಷ್ಟೋ ಜನ ವಿದ್ಯಾರ್ಥಿಗಳು ಈಗ ಸೆಕೆಂಡ್ ರೌಂಡ್ ರಿಸಲ್ಟ್ ಅನ್ನ ಏನು ಪ್ರೊವಿಷನಲ್ ರಿಸಲ್ಟ್ ಬಂದಾದ್ಮೇಲೆ ನಮಗೆ ಫೈನಲ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ವೇಟ್ ಮಾಡ್ತಾ ಇದ್ದಾರೆ. ಹಾಗೆ ಈಗ ನಮಗೆ ಪ್ರೊವಿಷನಲ್ ರಿಸಲ್ಟ್ ಏನಿದೆ ಅದು ಸೆಕೆಂಡ್ ರೌಂಡ್ ಅಲ್ಲಿ ಸಿಕ್ಕಿರುವಂತ ಪ್ರೊವಿಷನಲ್ ರಿಸಲ್ಟ್ ಅಲ್ಲಿ ಸಿಕ್ಕಿರುವಂತ ಕಾಲೇಜೇ ನೆಕ್ಸ್ಟ್ ರೌಂಡ್ ಅಲ್ಲೂ ಕೂಡ ಅಂದ್ರೆ ಫೈನಲ್ ಆಗಿ ಸೆಕೆಂಡ್ ರೌಂಡ್ ಅಲ್ಲಿ ಕಾಲೇಜ್ ಸಿಗುತ್ತಾ ಅಂತ ಕೇಳ್ತಾ ಇದ್ರ. ಆ ಒಂದು ಡೌಟ್ ನ ಈ ಒಂದು ವಿಡಿಯೋದಲ್ಲಿ ಕ್ಲಾರಿಫಿಕೇಶನ್ ಅನ್ನ ಮಾಡ್ತೀನಿ. ಹಾಗೆ ಸೆಕೆಂಡ್ ರೌಂಡ್ ರಿಸಲ್ಟ್ ಫೈನಲ್ ಆಗಿ ಯಾವಾಗ ಬರುತ್ತೆ ಅಂತ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಿದ್ರ ಪ್ರತಿಯೊಬ್ರು ಕೂಡ ನಿಮ್ಮ ಒಂದು ಫ್ರೆಂಡ್ಸ್ಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆ ನಮ್ಮ ಒಂದು ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಎಷ್ಟೋ ಜನ ವಿಡಿಯೋನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರ. ಹಾಗಾಗಿ ಇವಾಗಲೇ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೆ ಸಬ್ಸ್ಕ್ರೈಬ್ ನ ಮಾಡ್ಕೊಳ್ಳಿ. ವಿಡಿಯೋಗೆ ಒಂದೇ ಒಂದು ಲೈಕ್ ನ ಮಾಡಿ. ಈ ಒಂದು ವಿಡಿಯೋಗೆ ಒಂದು 500 ಲೈಕ್ಸ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಬೇಗ ಬೇಗ ಎಲ್ಲರೂ ಕಂಪ್ಲೀಟ್ ಮಾಡಿ, ಅದಕ್ಕಿಂತ ಜಾಸ್ತಿನೇ ಲೈಕ್ಸ್ ನ ಮಾಡಿ. ಓಕೆ ಸ್ಟೂಡೆಂಟ್ಸ್, ಈಗ ಸೆಕೆಂಡ್ ರೌಂಡ್ ಪ್ರೊವಿಷನಲ್ ರಿಸಲ್ಟ್ ಅನ್ನ ಅನೌನ್ಸ್ಮೆಂಟ್ ಮಾಡಿದ್ರು. ಅದರಲ್ಲಿ ನಿಮಗೆ ಸಿಕ್ಕಿರುವಂತ ಕಾಲೇಜು ಎಷ್ಟೊಂದು ಜನಕ್ಕೆ ಇಷ್ಟ ಆಗಿರುವಂತ ಕಾಲೇಜಸ್ ಸಿಕ್ಕಿದೆ. ಹಾಗೆ ಕೆಲವೊಂದಿಷ್ಟು ಜನಕ್ಕೆ ತಾವು ಆಪ್ಷನ್ ಎಂಟ್ರಿ ಮಾಡದೇ ಇದ್ರು ಕೂಡ ಬೇಡದೇ ಇರುವಂತ ಕಾಲೇಜುಗಳು ಸಿಕ್ಕಿದೆ. ಹಾಗಾದ್ರೆ ಏನ ಮಾಡಬೇಕು ಅಂತ ಅಂದ್ರೆ ನಿಮಗೆ ಅವಕಾಶವನ್ನ ಮಾಡಿಕೊಟ್ಟಿದ್ರು. KA ಮೇಲ್ ಮಾಡಬೇಕಾಗಿತ್ತು. ನೀವು ಯಾರೆಲ್ಲ ವಿದ್ಯಾರ್ಥಿಗಳಿದ್ರೆ ಅವರು KA ಮೇಲ್ ಮಾಡಬೇಕಾಗಿತ್ತು. ಏನು ಅಂತಂದ್ರೆ ನಿಮಗೆ ಸಿಕ್ಕಿರುವಂತ ಕಾಲೇಜು ಮತ್ತೆ ನೀವು ಆಪ್ಷನ್ ಎಂಟ್ರಿ ಮಾಡಿರುವಂತ ಕಾಲೇಜಸ್ ನ ಲಿಸ್ಟ್ ಮಾಡಿ ನಿಮಗೆ ಸಿಕ್ಕಿರುವಂತ ಕಾಲೇಜ್ ನ ಸೇರಿಸಿ ನೀವು KA ಮೇಲ್ ಮಾಡಬೇಕಾಗಿತ್ತು. ಏನು ಅಂತ ಅಂದ್ರೆ ನೀವು ಆ ಮೇಲ್ ಮಾಡಾದ್ಮೇಲೆ KA ಕನ್ಸಿಡರೇಷನ್ ಮಾಡಿ ನಿಮಗೆ ಯಾವ ಸೀಟ್ ಅಲಾಟ್ ಆಗಿದೆ ನೋಡಿ ಅದನ್ನ ಚೆಕ್ ಮಾಡಿ ಸೆಕೆಂಡ್ ಫೈನಲ್ ರಿಸಲ್ಟ್ ಅಲ್ಲಿ ನಿಮಗೆ ಬೇರೆ ಒಂದು ಕಾಲೇಜು ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡಿರುವಂತ ಕಾಲೇಜ್ನ ಅಲೌಟ್ ಮಾಡುವಂತ ಚಾನ್ಸಸ್ ಇತ್ತು. ಯಾರೆಲ್ಲ ಈಗ KA ಮೇಲ್ ಮಾಡಿರ್ತೀರಾ ಆ ಒಂದು ಮೇಲ್ಸ್ನೆಲ್ಲ ಅವರು ಅನಲೈಸ್ ಮಾಡಿ ಅದನ್ನೆಲ್ಲ ಅವರು ಕನ್ಸಿಡರೇಷನ್ ಮಾಡಿಕೊಂಡು ಫೈನಲ್ ಆಗಿ ಸೆಕೆಂಡ್ ರೌಂಡ್ ರಿಸಲ್ಟ್ ಅನ್ನ ಅನೌನ್ಸ್ಮೆಂಟ್ ಮಾಡಬೇಕಾಗುತ್ತೆ. ಈಗಾಗಲೇ MCC ಕಡೆಯಿಂದನೂ ರಿಸಲ್ಟ್ಸ್ ಅನೌನ್ಸ್ಮೆಂಟ್ ಆಗಿದೆ. MCC ಕಡೆಯಿಂದ ರಿಸಲ್ಟ್ಸ್ ಅನೌನ್ಸ್ಮೆಂಟ್ ಆದ್ಮೇಲೆ KA ಹೇಗೆ ಅವರು ಕೂಡ ರಿಸಲ್ಟ್ಸ್ ನ ಅನೌನ್ಸ್ಮೆಂಟ್ ಮಾಡಬೇಕಾಗತ್ತೆ. MCC ಅವರು ಹೇಗೆ ಬೇಗ ಒಂದು ರಿಸಲ್ಟ್ಸ್ ಅನ್ನ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಾರೆ, ಹಾಗೇನೆ KA ಕೂಡ ಇನ್ಮೇಲೆ ಯಾವುದೇ ಡಿಲೇ ಅನ್ನ ಮಾಡೋದಿಲ್ಲ. ಇನ್ಮೇಲೆ ಎಲ್ಲ ರೀತಿಯಾದಂತಹ ಒಂದು ರಿಸಲ್ಟ್ಸ್ ಅನ್ನ ಬೇಗ ರಿಸಲ್ಟ್ಸ್ ನ ಅನೌನ್ಸ್ಮೆಂಟ್ ಮಾಡ್ತಾರೆ. ಓಕೆ, ಈಗ ಏನು ಅಂತ ಅಂದ್ರೆ ಎಷ್ಟೋ ಜನ ವಿದ್ಯಾರ್ಥಿಗಳು ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ಸ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ರ. ಇನ್ನೊಂದು ಏನು ಅಂತಂದ್ರೆ ಇದು ನಿಮ್ಗೆ ಕನ್ಸಿಡರೇಷನ್ ಏನ ಮಾಡ್ತಾರೆ. ಈಗ ನೀವು ಮೇಲನ್ನ ಮಾಡಿದಿರಾ ಕನ್ಸಿಡರೇಷನ್ ಮಾಡ್ತಾರೆ. ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಈಗ ಆಪ್ಷನ್ ಎಂಟ್ರಿ ಮಾಡದೇ ಇರೋ ಕಾಲೇಜಸ್ ಬಂದಿತ್ತು, ಓಕೆ ಮಾಡಿದ್ರಿ. ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ತಾವು ಇಷ್ಟಪಟ್ಟಿರುವಂತ ಕಾಲೇಜೇ ಪ್ರೊವಿಷನಲ್ ರಿಸಲ್ಟ್ ಅಲ್ಲಿ ಸಿಕ್ಕಿರುವಂತದ್ದು. ಅದೇ ಕಾಲೇಜು ಫೈನಲ್ ಆಗಿ ಸಿಗುತ್ತಾ ಅಂತಂದ್ರೆ 95 ಅಲ್ಲ 99% ಸಿಗುವಂತ ಚಾನ್ಸಸ್ ಇರುತ್ತೆ. ಯಾಕೆ ಅಂದ್ರೆ ನಿಮ್ಗೆ ಎಲಿಜಿಬಿಲಿಟಿ ಇದೆ, ಆ ಕಾಲೇಜ್ ಸಿಕ್ಕಿದೆ ಅಂತ ಅಂದ್ರೆ ನಿಮ್ಗೆ ಫೈನಲ್ ಆಗಿ ಅದೇ ಕಾಲೇಜು ಸಿಗುವಂತ ಚಾನ್ಸಸ್ ಇದೆ. ನೆಕ್ಸ್ಟ್ ಏನು ಅಂತಂದ್ರೆ ಈ ಕಾಲೇಜಿಗೆ ನಿಮ್ಗೆ ಸಿಕ್ತು, ನೆಕ್ಸ್ಟ್ ಫೈನಲ್ ಆಗಿ ಅದೇ ಕಾಲೇಜ್ ಸಿಗುತ್ತಾ ಅಂತ ಕೇಳೋದ್ರೆ ಹೌದು, ಫೈನಲ್ ಆಗಿ ಅದೇ ಕಾಲೇಜ್ ಸಿಗುವಂತ ಚಾನ್ಸಸ್ ಎಲ್ಲ ಇರುತ್ತೆ. ಅಥವಾ ಇಲ್ಲ ಅಂತಂದ್ರೆ ಬೇರೆ ಕಾಲೇಜು ನಿಮ್ಗೆ ಸಿಗ್ಬೋದು. ನೀವು ಆಪ್ಷನ್ ಎಂಟ್ರಿ ಮಾಡಿರುವಂತ ಕಾಲೇಜ್ ನಿಮ್ಗೆ ಸಿಕ್ಕಿದೆ ಅಂತಂದ್ರೆ ಅದು ನಿಮ್ಗೆ ಇಷ್ಟವಾಗಿರುವಂತ ಕಾಲೇಜ್ ಸಿಕ್ಕಿದೆ ಅಂತಂದ್ರೆ ಅಡ್ಮಿಷನ್ ಮಾಡಿಸಿ. ಅಥವಾ ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡದೇ ಇರುವಂತ ಕಾಲೇಜ್ ಏನಾದ್ರು ಸಿಕ್ಕಿದೆ ಅಂತ ನಿಮಗೆ ಮೇಲ್ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ರು. ಇವತ್ತು 10 ಗಂಟೆವರೆಗೂ ಟೈಮ್ ಇತ್ತು ಬೆಳಿಗ್ಗೆ. ಯಾರೆಲ್ಲ ಮೇಲ್ ಮಾಡಿದ್ರೆ ಅವ್ರಿಗೆಲ್ಲರೂ ಕೂಡ ಯೂಸ್ಫುಲ್ ಆಗಿರುತ್ತೆ. ಯಾರು ಮೇಲ್ ಮಾಡಿಲ್ಲ ಡೋಂಟ್ ವರಿ, ನೋಡೋಣ ಮುಂದೆ ಏನಾಗುತ್ತೆ ಅಂತ. ನಿಮಗೆ ಯಾವ್ದಾದ್ರು ಒಂದು ಕಾಲೇಜು ಸಿಗುವಂಥದ್ದು. ಓಕೆ, ಫೈನಲ್ ಆಗಿ ಯಾವ ಕಾಲೇಜ್ ಸಿಗುತ್ತೆ ಅಂತ ನೀವು ನೋಡ್ಕೊಳ್ಳಿ. ಓಕೆ, ಫೈನಲ್ ಸೀಟ್ ಅಂದ್ರೆ ಫೈನಲ್ ಸೆಕೆಂಡ್ ರೌಂಡ್ ಫೈನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ನೀವು ಕೇಳ್ತಾ ಇದ್ರ. ಇದೆಲ್ಲ ಏನು ಕನ್ಸಿಡರೇಷನ್ ಮಾಡಿದ್ದಾರೆ KA ಇದನ್ನೆಲ್ಲ ಅನಲೈಸ್ ಮಾಡಿ ಇದನ್ನೆಲ್ಲ ಒಂದು ಫೈನಲ್ ಆಗಿ ಒಂದು ಸೀಟ್ ಅಲಾಟ್ಮೆಂಟ್ ಅನ್ನ ಮಾಡಿ ನಿಮಗೆ ರಿಸಲ್ಟ್ ಅನ್ನ ಅನೌನ್ಸ್ಮೆಂಟ್ ಮಾಡೋದಕ್ಕೆ ನಾಳೆ ಅಂದ್ರೆ MCC ಅವ್ರಿಗೂ ಕೂಡ ನಾಳೆ ಬೆಳಿಗ್ಗೆ 11 ಗಂಟೆವರೆಗೂ ಅವರು ಕೂಡ ಇಲ್ಲಿ ಸೀಟ್ ಕ್ಯಾನ್ಸಲೇಷನ್ ಮಾಡಿಕೊಂಡು MCC ಯಲ್ಲಿ ಇಲ್ಲಿ ಸಿಕ್ಕಿರುವಂತಹ ಸೀಟ್ನ ಕ್ಯಾನ್ಸಲೇಷನ್ ಮಾಡಿಕೊಂಡು 11 ಗಂಟೆ ಏನೋ 12 ಗಂಟೆವರೆಗೂ ಟೈಮಿಂಗ್ ಇದೆ. ಅದನ್ನು ಕೂಡ ಅವರು ಫೈನಲ್ ಆಗಿ MCC ಲಿ ಅಡ್ಮಿಷನ್ ಮಾಡಿಸೋದಕ್ಕೆ ಅವ್ರಿಗೂ ಕೂಡ ಟೈಮ್ ಕೊಟ್ಟಿದ್ದಾರೆ. ಓಕೆ, ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ. ಓಕೆ, ಇದಾದ್ಮೇಲೆ ಇದನ್ನೆಲ್ಲ ಆದ್ಮೇಲೆ ನಾಳೆ 5 ಗಂಟೆ ಅಥವಾ 6 ಗಂಟೆ ನಾಳೆ ಸಂಜೆ ಅನ್ನೋಷ್ಟರಲ್ಲಿ ನಿಮಗೆ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ ಅನ್ನ ಅನೌನ್ಸ್ಮೆಂಟ್ ಮಾಡುವಂತ ಚಾನ್ಸಸ್ ಎಲ್ಲ ಇದೆ. ಯಾಕೆ ಅಂತಂದ್ರೆ ಇನ್ನು ಮುಂದೆ ಡಿಲೇ ಆಗೋದಿಲ್ಲ ಸ್ಟೂಡೆಂಟ್ಸ್. ಯಾರೆಲ್ಲ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ಸ್ಗೆ ವೆಯ್ಟ್ ಮಾಡ್ತಾ ಇದ್ದಾರೆ, ನಾನು ನಿಮಗೆ ತಮ್ನೇಲಲ್ಲಿ ಹಾಕಿದ್ದೆ ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಯ್ತು ಅಂತ. ಎಷ್ಟೋ ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಈಗ ನಾಳೆ ನಿಮಗೆ ಫೈನಲ್ ಆಗಿ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡುವಂಥದ್ದು. ವಿಡಿಯೋನ ಯಾರೆಲ್ಲ ಪೂರ್ತಿಯಾಗಿ ನೋಡಿರ್ತಾರೆ ಅವ್ರಿಗೆ ಅರ್ಥ ಆಗಿರುತ್ತೆ ವಿಡಿಯೋದಲ್ಲಿ ಏನಿದೆ ಏನಿಲ್ಲ ಅಂತ. ವಿಡಿಯೋ ಮಾಡಿರ್ತೇವೆ, ಅಲ್ಲಿ
ವಿಡಿಯೋದಲ್ಲಿ ಏನಿರುತ್ತೆ ಅಂತಂದರೆ ನಿಮಗೆ ಯೂಸ್ಫುಲ್ ಮಾಹಿತಿ ಇರುತ್ತೆ. ಓಕೆ, ಈಗ ಲಾಸ್ಟ್ ಡೇಟ್ ಇರ್ಬೋದು, ಲಾಸ್ಟ್ ಟೈಮಿಂಗ್ಸ್ ಇರ್ಬೋದು, ಆ ಒಂದು ಎಲ್ಲ ಯೂಸ್ಫುಲ್ ಮಾಹಿತಿಯನ್ನು ನಿಮಗೆ ಹೇಳ್ತಾ ಇರ್ತವೆ. ನಿಮಗೆ ಗೊತ್ತಾಗಲಿ ಅನ್ನೋ ಒಂದು ಉದ್ದೇಶದಿಂದನೇ ನಾವು ಒಂದು ವಿಡಿಯೋಸ್ನ ಮಾಡಿರ್ತೇವೆ. ಓಕೆ, ಹಾಗಾಗಿ ಆ ರೀತಿ ತಮ್ನೇಲ್ ಹಾಕಿದ್ರು ಕೂಡ ಅದರಲ್ಲಿ ಉದ್ದೇಶ ಏನಿರುತ್ತೆ, ನಿಮ್ಮ ಒಳ್ಳೆಯದಕ್ಕಾಗಿ ಏನೇ ಇರುತ್ತೆ. ತಮ್ನೇಲಲ್ಲಿ ಇರುವ ಹಾಗೇನೆ ವಿಡಿಯೋಸ್ನ ಕೂಡ ನಾವು ಮಾಡಿರ್ತೇವೆ. ಓಕೆ, ಅದರಲ್ಲಿ ಬೇರೆ ತಮ್ನೇಲ್ ಹಾಕಿ ಇದರಲ್ಲಿ ವಿಡಿಯೋದಲ್ಲಿ ಏನು ಬೇರೆ ಹೇಳಿರೋದಿಲ್ಲ. ಓಕೆ, ಈಗ ಏನು ಅಂತ ಅಂದ್ರೆ ಈಗ ನೀವೆಲ್ಲ ಏನ ಮಾಡಬೇಕು, ಆಫ್ಟರ್ ಸೆಕೆಂಡ್ ರೌಂಡ್ ರಿಸಲ್ಟ್ ಬಂದಾದ್ಮೇಲೆ ನಿಮಗೆ ಚಾಯ್ಸ್ ಎಂಟ್ರಿಯನ್ನ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ. ಚಾಯ್ಸ್ ಎಂಟ್ರಿಯನ್ನ ನೀವು ಯಾವ ರೀತಿ ಮಾಡಬೇಕು, ಫಸ್ಟ್ ನೀವೇನು ಚಾಯ್ಸ್ ಎಂಟ್ರಿ ಮಾಡಿದ್ರೆ ಅದೇ ರೀತಿ ಇಲ್ಲಿ ಇರೋದಿಲ್ಲ. ಇಲ್ಲಿ ಬೇರೆ ಒಂದು ಏನೋ ಕಾನ್ಸೆಪ್ಟೇ ಇದೆ ಚಾಯ್ಸ್ ಎಂಟ್ರಿಯಲ್ಲಿ. ಅದು ಹೇಗೆ ಇರುತ್ತೆ ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಸಲ್ಲಿ ಮಾಡಿ ನಿಮಗೆ ತಿಳಿಸ್ಕೊಡ್ತೇನೆ. ಈಗ KCET ಮುಖಾಂತರ ಏನು ಅಷ್ಟೇನು ಅಪ್ಡೇಟ್ಸ್ ಬಂದಿಲ್ಲ. ನಿಮಗೆ ನಾಳೆ ಒಂದು ಸೆಕೆಂಡ್ ರೌಂಡ್ ಫೈನಲ್ ರಿಸಲ್ಟು ಬರುವಂಥದ್ದು. ನಾಳೆ ಸಂಜೆ 5 ಗಂಟೆ ಅಥವಾ 6 ಗಂಟೆ ಒಳಗಡೆ ನಿಮಗೆ ಫೈನಲ್ ಆಗಿ ರಿಸಲ್ಟ್ಸ್ ಬರುತ್ತೆ. ಯಾರ್ಯಾರಿಗೆಲ್ಲ ಯಾವ ಪ್ರೊವಿಷನಲ್ ಸೀಟ್ ಅಲಾಟ್ಮೆಂಟ್ ಆಗಿದೆ ಅಲ್ಲ, ನಿಮಗೆ ಯಾವ ಕಾಲೇಜ್ ಅಲಾಟ್ ಆಗಿದೆ, ನಿಮಗೆ ಇಷ್ಟವಾಗಿರುವಂಥ ಕಾಲೇಜ್ ಅಲಾಟ್ ಆಗಿದೆ ಅಥವಾ ನಿಮಗೆ ಇಷ್ಟ ಆಗದೆ ಇರೋ ಕಾಲೇಜ್ ಅಲಾಟ್ ಆಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ನಿಮಗೆ ಫೈನಲ್ ಆಗಿ ರಿಸಲ್ಟು ನಾಳೆ ಅಂದರೆ 20ನೇ ತಾರೀಕು ಸಂಜೆಯ ಒಳಗಡೆ ನಿಮಗೆ ಬರುವಂಥದ್ದು. ಓಕೆ, ಎಲ್ರಿಗೂ ಆಲ್ ದ ಬೆಸ್ಟ್ ಸ್ಟೂಡೆಂಟ್ಸ್. ಚಾಯ್ಸ್ ಎಂಟ್ರಿ ಯಾವ ರೀತಿ ಮಾಡಬೇಕು, ಯಾವುದನ್ನು ನೀವು ಆಯ್ಕೆ ಮಾಡ್ಕೋಬೇಕು ಅಂತ ಇನ್ನೊಂದು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಯಾರಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೆ ಒಂದೇ ಒಂದು ಲೈಕ್ನ ಮಾಡಿ. ಈ ಒಂದು ವಿಡಿಯೋಗೆ 500 ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನೋಡೋಣ, ಬೇಗ ಬೇಗ ಲೈಕ್ ಮಾಡಿ, ಎಷ್ಟು ಲೈಕ್ನ ಮಾಡ್ತೀರಾ ಅಂತ ನೋಡೋಣ. ಓಕೆ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತ ಅಂದರೆ ಎಷ್ಟೊಂದು ಜನ ವಿಡಿಯೋನ ನೋಡ್ತಿದ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೋತಿಲ್ಲ. ಇದೇ ರೀತಿಯಾದಂಥ ಎಲ್ಲ ಅಪ್ಡೇಟ್ಸು ನಿಮಗೆ ತಿಳಿಸ್ಕೊಡ್ಬೇಕಾದ್ರೆ ನಮಗೂ ಕೂಡ ಸಪೋರ್ಟ್ ಮಾಡಿ. ಸಪೋರ್ಟ್ ಮಾಡಿದ್ರೆ ಇದೇ ರೀತಿಯಾದಂಥ ಎಲ್ಲ ವಿಡಿಯೋಸ್ ಮಾಡೋದಕ್ಕೆ ನಮಗೂ ಕೂಡ ಎನರ್ಜಿ ಸಿಕ್ಕ ಹಾಗೆ ಆಗುತ್ತೆ. ನಿಮಗೂ ಕೂಡ ಎಲ್ಲ ಅಪ್ಡೇಟ್ಸು ಬೇಗ ಬಂದು ಸಿಗುತ್ತೆ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೇನೆ ಸ್ಟೂಡೆಂಟ್ಸ್. ನಿಮ್ಗೆ ಏನೇ ಡೌಟ್ಸ್ ಇದ್ರು ಕೂಡ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ, ಫಾಲೋ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಟೆಲಿಗ್ರಾಮ್ ಗ್ರೂಪ್ಗೂ ಕೂಡ ಜಾಯ್ನ್ ಆಗಿ. ಮತ್ತೆ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೇನೆ ಸ್ಟೂಡೆಂಟ್ಸ್. ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್. ಬಾಯ್ ಸ್ಟೂಡೆಂಟ್ಸ್.